ಶುಭ ಮುಂಜಾನೆ ಶುಭ ಮುಂಜಾನೆ ಅಭಿಮಾನಿಗಳು. ಟೈಮ್ ಆಯಿತು 8:15. ಮುಂಜಾನೆ ಕೆಲಸ ಶುರುವಾಗ್ಯಾವ ಮನೆಯೊಳಗೆ. ಯಜಮಾನ್ರು ನಡೆಸಿದ್ದಾರೆ. ಇಲ್ಲಿ ಫಂಕ್ಷನ್ಗೆ ಹೋಗಿ ಬಂದಿದ್ದೆಲ್ಲ ತೊಳೆಯೋದು ಮಾಡೋದು ಮಾಡ್ತಾ ಇದ್ದಾರೆ. ಶಮ್ಮನ್ನ ಇಲ್ಲಿ ಕೂತಾಳು. ಬಾಯ್ದು ಕಪಡೆ ಇದ್ವು ಮಜ. ಮತ್ತು ಇಲ್ಲಿ ಒಳಗಡೆ ಈ ರೀತಿ ಎಲ್ಲ ಬಟ್ಟೆ ತೊಳೆಯೋದು ಮಾಡೋದು ಎಲ್ಲ ತೆಗೆದಿಟ್ಟಿದ್ದೀನಿ. ಹಿಂಗೆ ತುಂಬ ಬಟ್ಟೆ ಎಲ್ಲ ಹಿಂಗೆ ಇಟ್ಟುಬಿಡ್ತೀನಿ ನೋಡಿ. ಎಲ್ಲ ನಿನ್ನೆ ಫಂಕ್ಷನ್ ಹೋಗೋದಾಗ ಭಾಳ ಗಡ್ಬಡಿ ಆಯ್ತು ನಮ್ದು. ಅದ್ರ ಸಲುವಾಗಿ ಇಲ್ಲೆಲ್ಲ ಹಿಂಗೆ ಹೋಗಿದ್ದೆ. ಮತ್ತು ಕ್ಯಾಟೂನು ಮತ್ತು ಪಾಪ ರಾತ್ರಿ ಎಲ್ಲೋ ಹೋಗೈತಿ. ಮತ್ತು ಆ ಕಡೆಯಿಂದ ಬಂದೇನೇ ಇಲ್ಲ. ನಾಯಿಗಳು ಏನೋ ಮಾಡ್ಯಾವ, ಸಾಯಿಸ್ಬಿಟ್ಟಾವ. ಹೋಗಿ ಅದೊಂದು ಮುಂಜಾನೆ ಎದ್ದು ಕೂಡಲೇ ಬೇಜಾರ. ಇವತ್ತು ಬೆಳಿಗ್ಗೆ ಎದ್ದು ಕೂಡಲೇ ಹುಡ್ಕ್ಯಾಡಿ ಬಂದ್ವಿ, ಸಿಗಲಿಲ್ಲ. ಕ್ಯಾಮೆರಾ ಒಳಗೆ ನೋಡಿದ್ವಿ, ರಾತ್ರಿ ಹೋಗ್ಬಿಟ್ಟೈತಿ. ಬೆಳಿಗ್ಗೆ ರೋಡ್ ಮೇಲೆ ಬಿದ್ದದ್ದು ನೋಡಿ. ಏನು ಮಾಡ್ತೀರಾ, ಹಿಂಗೈತೆ ನೋಡಿ. ಎಲ್ಲ ಎಷ್ಟು ಪ್ರೀತಿಯಿಂದ ನಾವು ಸಾಕ್ಬೇಕಂತಂದ್ರೂ ಸಂಭಾಳಿಸ್ಬೇಕಂದ್ರೂ ಅವು ಪಾಪ ಮರಿಗಳ್ದು ಹಂಗೆ. ಅದಕ್ಕೆ ಎಷ್ಟು ಇರ್ತಾವಲ್ಲ ಅಷ್ಟು ಪ್ರೀತಿ ಮಾಡಿರಿ ಅದಕ್ಕೆ. ಮತ್ತು ಆಮೇಲೆ ಮತ್ತೆ ಸಿಗ್ತೀನಿ, ಮಾತಾಡ್ತಾಳೆ ನೋಡೋಣ ಶಾಂಭವಿ. ಏನು ಕೊಟ್ಟಾರ ನಮ್ಮ ಹಾಲ್ದವರು? ಇದು ಗಿನ್ನದ ಹಾಲು ಕೊಟ್ಟಾರ. ಗಿನ್ನದ ಹಾಲು ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಇದು ಗಟ್ಟಿ ಹಾಲು ಇರ್ತದೆ. ಆಮೇಲೆ ಎಮ್ಮೆ ಅದು ಮರಿ ಹಾಕಿದ್ಮೇಲೆ ಅವಾಗ ಇದು ಹಾಲು ಬರ್ತದೆ ಈ ರೀತಿ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವರು ಮತ್ತು ನಮಗೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಈಗ ನಮ್ಗೆ ತಂದು ಕೊಟ್ಟಾರ. ಇದು ಯಾವ ರೀತಿ ಅದು ಗೊತ್ತಿಲ್ಲ, ವಡೆ ಆಗ್ತದೋ ಏನು ಖೀರ್ ಆಗ್ತದೋ ಗೊತ್ತಿಲ್ಲ. ಟ್ರೈ ಅಂತೂ ಮಾಡ್ತಾಯಿದ್ದೀವಿ. ಅದುದಲ್ಲ ಹೋಗ್ತವೆ. ಮುಂಜಾನೆ ಅದು ಯಜಮಾನ ಕೆಲಸ ಚಲೋ ಆಯ್ತು. ಟೈಮು 9 ಆಗೈತಿ. ಜಿಮ್ನೂ ಆಗಲಿಲ್ಲ ಇವತ್ತು. ಲೇಟ್ ಮಾಡಿ ಎದ್ರಿ ಇವತ್ತು. ನಿನ್ನೆ ಬರೋಕ್ಕೂ ಟೈಮ್ ಆಯ್ತು ನಮ್ಗೆ. ಮತ್ತಪ್ಪ ನಾನು ಸಾಯಂಕಾಲ ಹೋಗ್ತಾನಂತ. ಇವತ್ತು ಸಾಯಂಕಾಲ ಐತೆ ಅಂತ ಅಪ್ಪಂದು. ಅಡಿಗೆ ಬಾಟಲ್ ದಿಗೂ ಬರಲ್ಲ ಪಾಜಿ ಬಾಗ ಮೇಡಮ್ ಸರ್. ಈ ಬಾಟಲ್ ದಿಗೂ ನೀ ಬರ ಜೋಡಿ ಹಾಕೋತಾರ, ಊಟ ಮಾಡ್ಕೊತ. ಮತ್ತು ಇಲ್ಲಿ ಸಮೂಗ ಚಪಾತಿ ರೆಡಿ ಮಾಡಿ ನಾಷ್ಟ ಕೊಡತ್ತೀನಿ. ಅವಳಿಗೆ ಆಮ್ಲೆಟ್ ಐತಿ, ಸಿಕ್ಸಿ ಆಮ್ಲೆಟ್ ತಿಂತಾಳಂತ. ಮತ್ತು ನಾನು ಸ್ವಲ್ಪ ತಿಂಡಿ ಮಾಡುವಂತ ಇಟ್ಕೊಂಡು ಕೂತೀನಿ. ಯಜಮಾನ್ರದ್ದು ನಡೆದೈತಿ ಈ ಕಡೆ ತಿಂಡಿ. ಇಷ್ಟು ತಿಂದು ಓದಿ ನೋಡಿ ಪಾಪ ತಿನ್ನೋಕ್ಕಾಗೋತಾಗಿಗೆ. ತಿಂಡಿ ಇಷ್ಟ ಚಪಾತಿ ಅದು ಎಲ್ಲ ಇಲ್ಲಿ ಅದಾವ. ಬಾಯ್ ಮಾಡ್ಬೋದು. ಆಕೆಗೂ ಬೇಜಾರಾಗೈತೆ ಪಾಪ. ಚಾವಿ ನಿಮ್ ಕಡೆ ಐತಪ್ಪ. ಓಕೆ ಬಾಯ್. ಬಬ್ಲಿಗಾದ್ರೂ ನೋಡ್ಕೊತೇನೆ, ಆರಾಮಾಗಿರು. ಬಬ್ಲಿ ನೋಡ್ಕೊಂಡು ಮತ್ತು ಮರಿ ಕೊಡ್ತಾ ಇತ್ತು. ಏನು ಮಾಡೋದು ಮತ್ತೇನು ಮಾಡೋದು, ಅವಳಾದ್ರೂ ಪಾಪ ಅದಾಳಲ್ಲ ಅಂತ. ವಾಚ್ಮ್ಯಾನ್ಗಳು ಈಗ ಬೆಳಿಗ್ಗೆ ಇಲ್ಲೇ ಕ್ಯಾಟು ಬಿದ್ದಿತ್ತು ನೋಡಿ, ಆ ರೋಡ್ ಮೇಲೆ ಬಿದ್ದಿತ್ತು. ಆಮೇಲೆ ವಾಚ್ಮ್ಯಾನ್ ಹೋಗಿ ಅಲ್ಲಿ ಹೋಗೋದು ಬಂದ್ರೆ ಅದಕ್ಕೆ ಪೂರ್ತಿ ಪಾಪ ಇದನ್ನಾಗಿತ್ತು ಭಾಳ. ಬಾಯ್ ಮಾ. ಕ್ಯಾಟು ಮತ್ತು ರಾತ್ರಿ ಸತ್ತಿತ್ತು. ಅಭಿಮಾನಿಗಳಿಂದು ನಾಷ್ಟ ಆಯ್ತು. ಈಗ 10 ಗಂಟೆ ಆಯ್ತು ನೋಡಿ ಟೈಮ್. ಬಟ್ಟೆ ಅದು ಎಲ್ಲೆಲ್ಲಿ ಸ್ವಲ್ಪ ಇಟ್ಟಿದ್ದೀನಿ. ಇವತ್ತು ಸ್ವಲ್ಪ ರಿಪೇರಿ ಕೊಡೋದಾವ. ಮತ್ತು ಟೇಲರ್ ಅವ್ರ ಕಡೆಯವ್ರು ಬರೋದಾರ. ಮತ್ತು ಇವೆಲ್ಲ ಓಡ್ನಿಗಳು ಎಲ್ಲ ಇಷ್ಟ ಅದಾವ, ಅವು ಜಾಗಕ್ಕೆ ಹಚ್ಚೋನು. ಮತ್ತು ಬಟ್ಟೆ ಇದು ಎಲ್ಲ ತೊಳೆಯೋದೆಲ್ಲ, ಇವು ಬಿಳಿ ಬಟ್ಟೆ ಇದು ನಿನ್ನೆ ಹಾಕ್ಕೊಂಡಿದ್ದ ಇದೆಲ್ಲ ಅವ್ರ ಕೆಲಸ ಅವ್ರ ಕಡೆ ಕೊಡಲ್ಲ. ನಾವು ತೊಳೆದು ಹಾಕಿರ್ತೀವಿ. ಇಲ್ಲಾಂದ್ರೆ ನಮ್ಮ ಮನೆಯವ್ರಿಗೆ ವೈಟ್ ಬಟ್ಟೆ ಇರ್ತಾವೆ, ನಮ್ಮ ಮನೆಯವರು ತೊಳೆದಿರ್ತಾರೆ. ಮತ್ತು ಇಲ್ಲೆಲ್ಲ ಹಾಕ್ಕೊಂಡು ಸಾಡಿ ಅದು ಐತಿ, ಅದೆಲ್ಲ ಪಿನ್ ತೆಗೆದು ಎಲ್ಲ ರೆಡಿ ಮಾಡಿ ಇದು ತೊಳ್ಯಾಕಿಡಬೇಕು. ಯಜಮಾನ್ರಲ್ಲೆಲ್ಲ ಕ್ಯಾಟದ ರೂಮ್ ಎಲ್ಲ ಬಾತ್ರೂಮ್ ಒಳಗೆ ಕೂಡ್ತಿದ್ದವ. ಅಲ್ಲೆಲ್ಲ ತೆಗೆದೆಲ್ಲ ಸ್ವಚ್ಛ ಮಾಡತ್ತಾರೆ ನೋಡಿ. ಇಲ್ಲೆಲ್ಲ ತೆಗೆದಿಡೋದು ಮಾಡೋದು ಅವೆಲ್ಲ ಪಾಪ ಅದಕ್ಕೆ ಹಾಸಾಕೋದು ಮಾಡಿದ್ದು ಅಲ್ಲಿ. ಕ್ಯಾಬಿನ್ ತೋರಿಸ್ತಾ ಇದ್ದೀವಿ ನಿಮಗೆ. ಈ ರೀತಿ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಪಾಪ ಇರೋ ತನಕ ಅಷ್ಟೇ ಅವು ನೋಡ್ಕೊಳ್ಳೋದು ನಾವು. ಅವ್ರದ್ದು ಅಷ್ಟೇ ಇರ್ತದಂತದ. ಮ್ಯಾಟ್ ತೊಳೆದು ಹಾಕ್ಯಾರ. ನೀನೇ ತೊಗೊಂಡೋಗಿದ್ದು ಆ ಚೀಲ ಅಂತ ತೊಳೆದು ಹಾಕ್ಯಾರ ನೋಡ್ರಿ. ಎಲ್ಲ ತೆಗೆದೆಲ್ಲ ರೆಡಿ ಮಾಡಿದ್ದಾರೆ. ಇಂಥವ ಕೆಲಸ ಇರ್ತಾವೆ ನಮ್ಮನ್ನು ಎಲ್ಲ ನಮ್ಮ ಮನೆಯವ್ರದ್ದು. ಈ ಕ್ಯಾಮೆರಾ ಇರೋದ್ರಿಂದ ಅನುಕೂಲ ಆಗೈತೆ. ನಪ್ಪಾಗ ರಾತ್ರಿ ಹೋಗೈತೆ ಅದು ಕ್ಯಾಟು. ಇಲ್ಲಿ ಮ್ಯಾಲಿಂದನ ಗಿಡದ ಮೇಲಿಂದನ ಆ ಕಡೆ ಆ ಸೈಡ್ ಹೋಗೈತಿ. ಬರೋಕೆ ದಾರಿ ಗೊತ್ತಾಗಿಲ್ಲ. ಆ ಕಡೆ ಹೋಗಂತಲೇ ರೋಡ್ ಮೇಲೆ ನಾಯಿಗಳು ಇದು ಮಾಡ್ಯಾವ ಅದಕ್ಕೆ. ಮತ್ತು ಇವಳು ಅಮ್ಮ ಕ್ಯಾಟ. ಆಮೇಲೆ ರಾತ್ರಿ ಬೆಳಿಗ್ಗೆ 4 ಗಂಟೆ ಸುಮಾರು ಒಬ್ಬಕ್ಕೆ ಬಂದಾಳ. ಕ್ಯಾಮೆರಾ ಒಳಗೆ ನೋಡಿದ್ವಿ ನಾವು. ಹಿಂಗಾಗೈತೆ ನೋಡಿ ಕೆಲಸ. ಯಾಕಮ್ಮ ಎಲ್ಲಿದಿ? ಯಾಕೆ ಹಾಂ ಒಬ್ಬ ಇಲ್ಲದ
ಅದು ಇಲ್ಲಮ್ಮ. ಹಾಂ, ಇಲ್ಲ, ನೀ ಆರಾಮಾಗ್ಬೇಕು, ಗಟ್ಟಿ ಆಗ್ಬೇಕು, ನೀ ಸ್ಟ್ರಾಂಗ್ ಆಗ್ಬೇಕಲ್ಲ. ಹಾಂ, ಸ್ಟ್ರಾಂಗ್ ಆಗಿ ಮತ್ತು ನೀ ಹಂಗೆ ಮಾಡ್ಕೋತಿ ಅಂದ್ರೆ ದೀದಿ ಬೇಜಾರಾಗ್ತೈತೆ ನೋಡು. ನೀ ಸ್ಟ್ರಾಂಗ್ ಆಗ. ಹಾಂ, ಪಾಪು ಇಲ್ಲವ, ಎರಡು ಪಾಪು ಇಲ್ಲೀಗ. ಹಾಂ, ಏನಾಗೈತಿ? ನೀ ಏನು ಮಾಡ್ಕೊಂಬಂದು ಇಲ್ಲಿ? ಹಾಂ, ನೀ ಏನು ಮಾಡ್ಕೊಂಬಂದು? ಹಾಂ, ಪಾಪು ಇಲ್ಲೀಗ ಹೋಗ್ಯಾವ ಪಾಪು ನಿಂಗೆ ಬಿಟ್ಟ. ಬಾ ಬಾ, ಹಶು ಆಗೈತಿ, ಊಟ ಮಾಡ್ತಿ? ಊಟ ಮಾಡ್ತಿ? ಹಾಂ, ಬಾ, ಊಟ ಕೊಡ್ಲಿ ನಿಂಗೆ? ಇಲ್ಲೈತಿ ನೋಡಿ ನಿನ್ನ ಪ್ಲೇಟ್, ಇದ್ರ ಹಾಕ್ಲಿ, ಊಟ ಹಾಕ್ಲಿ. ಗಪ್ಪ ಹಾಕ್ತೇನೆ, ಗಪ್ಪ ಅಲ್ಲೇ ಕೂಡ. ಬಾ ಬಾ, ಇಲ್ಲೇ ಬಾ. ಅದು ಮ್ಯಾಲೆ ಏರಿ ಗಿಡದಾಗ ಅದು ಕಲ್ಸಿದ್ದೆಲ್ಲ ಅದಕ್ಕೆ ಹೋಗ್ತದ ಆ ಕಡೆ ಜಿಗದ ಬರಾಕ್ ಬರಲಿಲ್ಲ ಅದಕ್ಕೆ ಈ ಕಡೆ. ಮನ್ನಿ ಅಲ್ಲಿ ಗಿಡದಾಗ ಹೋಗಿ ತೊಗೊಂಡು ಕೂತಿಯಲ್ಲ. ಹ್ಞೂ, ಹಿಂಗೆ ಮಾಡ್ತಿ. ಮತ್ತು ಏನು ಮಾಡೋದು ಈಗ? ಏನು ಮಾಡೋದು ಹೇಳು? ತಿನ್ನು, ತಿನ್ನು, ತಗೋ, ತಿನ್ನು, ಊಟ ಮಾಡಿ ಜಾನ ತಿನ್ನು, ತಿನ್ನು. ಹೋಗೈತಿ ನೋಡಿ, ಇಲ್ಲಿ ಭಾಳ ಡಿಫ್ರೆಂಟ್ ಹೋಗೈತಿ. ಮತ್ತು ಮೀನುಗಳು ಮ್ಯಾಲೆ ಬಂದವಲ್ಲಿ, ಮೀನುಗಳೆಲ್ಲ ಮ್ಯಾಲೆ ಬಂದಾವ. ಭಾಳಷ್ಟು ಮೀನಿನ ಮರಿಗಳಾಗ್ಯಾವ ಒಳಗಡೆ ಎಲ್ಲ. ಅಷ್ಟೆಲ್ಲ ಓಡಾಡತ್ತವ, ಎಷ್ಟೆಲ್ಲ ಇದು ಮಾಡತ್ತವ. ಇಲ್ಲೇ ಇದು ಹೂ ಇದೆ, ಇಲ್ಲೊಂದು ಹೂ ಆಗೈತೆ ನೋಡಿ. ಫಸ್ಟ್ ಟೈಮ್ ಆಗ್ಯಾವ ಇಂಥವೆಲ್ಲ ದೊಡ್ಡ ಹೂವು. ಇದು ಬಿಳಿ ಹೂವು ಇನ್ನೊಂದು ಭಾಳ ಗುಲಾಬಿ ಹೂವು ಹಚ್ಚಿದ್ದು ಆದರೂ ಬಂದಿರಲಿಲ್ಲ. ಮತ್ತು ಇದಂತೂ ಭಾಳ ಚಂದ ಕಾಣಿಸತ್ತವೆ ಎಲ್ಲೋ ಹೂವು. ಮತ್ತು ಇದು ಈ ರೀತಿ ಹೂವು ಇರ್ತದಲ್ಲ, ಇದು ಭಾಳ ಆಗ್ತಾವಂತ ಇವು. ಅದಕ್ಕೆ ಇದು ಹಚ್ಚಿದ್ವು ನಾವು. ಇವು ಜೀನ್ ಹುಳ ಬಂದು ಹೆಂಗೆ ತಿನ್ನತ್ತಾವ ನೋಡಿ. ಅದಕ್ಕೆ ನನಗೆ ಹೂ ತೊಗೊಂಡೋಗಿ ದೇವ್ರಿಗೆ ಹಾಕ್ಬೇಕಂತ ಆಗಲ್ಲ. ಯಾಕಮ್ಮ? ಮತ್ತೆ ಯಾಕೆ ತಿನ್ವಾಲಿ? ಊಟ ಮಾಡುವಲ್ಲದ, ಊಟ ಮಾಡ್ಬಾ, ಬಾ 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 ಬಾ. ಟಾಕಿನ ತುಂಬಿತ್ತು ನೋಡಿ ನೀರು. ಅದಕ್ಕೆ ನಿನ್ನೆ ನೀರು ತುಂಬಿರಲಿಲ್ಲ ಅಂತ ಇವತ್ತು ನೀರು ತುಂಬಿಸಿ ಬಿಟ್ಟು ಟಾಕಿ. ಇಲ್ಲೇ ಪಾಪ ಆಟ ಆಡ್ತಿತ್ತದ, ಯಾವಾಗಲೂ ಅಲ್ಲಿ ಇಲ್ಲಿ ಹೋಗಿ ಕೂತಿತ್ತು. ಇಲ್ಲಿಂದ ಎಲ್ಲ ಇದು ಮಾಡ್ತು. ಈಕಿ ಹಾಲು ಕುಡ್ಸಕ್ಕೆದಾಗ ಮೇವು 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 ಆಮೇಲೆ ಹೋಗ್ತಾನಂತ. ಈಗ ಈ ರೀತಿ ಗಿಣ್ಣದ ಹಾಲಿದೆಯಲ್ಲ, ಈ ರೀತಿ ರೆಡಿ ಮಾಡಿಟ್ಟಿದ್ದೀನಿ. ಇದು ತಣ್ಣಗಾಗ್ಬೇಕು. ತಣ್ಣಗಾಯ್ತಂತಂದ್ರೆ ಗಟ್ಟಿ ಹಿಂಗೆ ಒಡೆ ಟೈಪ್ ಬರ್ತಾವ. ಅದಕ್ಕೆ ತಣ್ಣಗೆ ಮಾಡಾಕಿಟ್ಟೀವಿ. ಬಟ್ ತಣ್ಣಗಾಗಕ್ಕೆ ಟೈಮ್ ಆಗ್ತದೆ. ಇದು ಭಾಳ ಸಾಯಂಕಾಲ ಮಟ್ಟ ತಣ್ಣಗಾಗ್ತದೆ ಅನ್ನಿಸ್ತದ. ನೋಡೋಣ, ಗಟ್ಟಿ ಆಯ್ತು ಅಂತಂದ್ರೆ ಆಮೇಲೆ ತಿನ್ನುವ ತೋರಿಸ್ತೀನಿ ನಿಮ್ಗೆ. ಇಲ್ಲೆಲ್ಲ ಇಟ್ಟು ಹೋಗ್ಯಾರ ಅವ್ರ ಪಾತ್ರೆನೂ ಎಲ್ಲ ರೆಡಿ ಮಾಡಿಟ್ಟು ಹೋಗ್ಯಾರ. ನಮಗೂ ಬೆಳಿಗ್ಗೆ ಕ್ಯಾಟೋದೊಳಗೆ ಬೇಜಾರೊಳಗೆ ನಾವು ಇದು ಅಂತಲೇ ಜಾಸ್ತಿ ಏನು ಇದು ಮಾಡ್ಕೊಳಕ್ಕಾಗಲಿಲ್ಲ. ಎಷ್ಟೊಂದು ಕ್ಯಾಟುಗಳು ಇದನ್ನು ಇತ್ತಲ್ಲ, ಅಲ್ಲೆಲ್ಲ ಫಾರ್ಮ್ ಹೌಸ್ ಥರ ಏನೋ ಹಂಗೆ ಇದನ್ನು ಇರ್ತಾವಲ್ಲ, ಅಲ್ಲೆಲ್ಲ ಹೋಗಿ ಎಲ್ಲ ನೋಡ್ಕೊಂಡು. ಯಾಕೆ ಖರೆ ಹೆಂಗಂತ ಯಾಕೆ ನಮ್ಮ ಕೈಲಿ ಆಗಬಾರ್ದು? ಎರಡು ಎಲ್ಲಿ ಹೋದ್ವು ಪಾಪ. ಚೂಟುಮ ಎಷ್ಟು ಜೋರು ನಿದ್ದೆ ಮಾಡತ್ತಾಳೆ ನೋಡಿ. ಇವತ್ತು ಕ್ಯಾಟು ಬೆಳಿಗ್ಗೆದಿಂದ ಎಷ್ಟು ನಿದ್ದೆ ಮಾಡತೈತೆ ಅಂತಂದ್ರೆ ಏನು ಹೇಳೋದಿಲ್ಲ. ನಿದ್ದೆ ಮಾಡೋದು ನೋಡ್ಬೇಕಾದ್ರೆ ಅಲ್ಲಿ ಮಲ್ಕೊಂಡೈತೆ ನೋಡಿ. ಅಳಗ್ಯಾಡವತ್ತು ಈಗ ಸ್ವಲ್ಪ ಅಳಗ್ಯಾಡೋದು ಸ್ವಲ್ಪ ಮಾಡ್ತು. ಭಾಳ ಅಂದರೆ ಭಾಳ ದಿನದ ನಂತರ ಮಲ್ಕೊಂಡ ಅನ್ಸತೈತೆ ನನಗೆ. ಎಷ್ಟೊಂದು ಜೋರು ನಿದ್ದೆ ಮಾಡತ್ತಾಳೆ ನೋಡಿ. ಪಾಪ ಅವ್ರ ಮಕ್ಕಳಿಗೆ ಎಷ್ಟು ಎಬ್ಬಿಸ್ತಿದ್ವು ಆಕೆಗೆ. ಬರೀ ನಮ್ಮದು ಎಲ್ಲ ಅದು ಊಟ ಐತೆ. ಮತ್ತು ಇದು ಈ ರೀತಿ ಆಗ್ಯದ ನೋಡಿ. ಈ ರೀತಿ ಮಾಡ್ಕೊಂಡಿದ್ದು. ಮತ್ತು ಹಿಂಗೆ ಉಳ್ದಿದ್ದೆಲ್ಲ ಈ ರೀತಿ ಗಟ್ಟಿಯಾಗಿತ್ತು, ತೆಗ್ದಿದ್ದೀನಿ. ಅದು ಮತ್ತು ಸ್ವಲ್ಪ ಕುದಿಯಾಕಿಟ್ಟಿದ್ದೀನಿ. ಅದು ಸ್ವಲ್ಪ ನೀರು ಹಾಕಿಬಿಟ್ಟಿದ್ರು ಏನು ಗೊತ್ತಿಲ್ಲ. ಮತ್ತು ಈ ರೀತಿ ಅದಕ್ಕೆ ಗಟ್ಟಿ ಮಾಡಿದೆ, ಕುದಿಸಿ ತೆಗೆದು ಕುದಿಯಾದೈತೆ. ಇನ್ನೂ ಸ್ವಲ್ಪ ನೀರದ. ಇದು ಅದೇ ಇದರ ಹಾಲಿದೆ, ಗಿಣ್ಣದ ಹಾಲು. ಈಗ ಅಟ್ಸಿದ ಮೇಲೆ ಈ ರೀತಿ ಆಗಿಬಿಟ್ಟೈತಿ. ಇನ್ನೂ ಸ್ವಲ್ಪ ನೀರೈತೆ. ಹಿಂಗೆ ನೀರು ಸ್ವಲ್ಪ ಅಟ್ಸೋಣಂತ. ಮತ್ತು ಟೇಸ್ಟ್ ಆಗೈತೆ ಭಾಳ ತಿನ್ನಾಕ. ಸ್ವಲ್ಪ ನೀರಿದ್ರು ನೀರು ಬರ್ತಾಯಿದೆ. ಹಿಂಗೆ ಈ ರೀತಿ ಆಗ್ತದೆ. ತಿನ್ನೋ ಟೇಸ್ಟಿ ಇರ್ತದೆ, ಆಮೇಲೆ ಚಲೋನು ಇರ್ತದೆ. ಹಿಂಗೆ ಭಾಳ ಮಾಡಿರ್ತಾರಂತ ಹಾಲು ಇದ್ದವ್ರ ಅವ್ರದ್ದು.
ಬಾಯಲ್ಲಿ ನೋಡ್ಬಾ. ನಾವು ಶಾಂಭವಿ ಏನು ಮಾಡಿ ಅಂತ ಹೇಳಿ ಆಕಿಗೆ ಹಾಲು ಅನ್ಸಿತ್ತದ ಅದಕ್ಕೆ ಕೂತ್ ತಿನ್ನಲಿಲ್ಲ. ಇದು ಇಷ್ಟ ಆಗ್ತೈತಿ ನೋಡಿ. ಇದೇನ್ ಮಾಡಿತ್ತು? ಅದು ಇದನ್ನದು ಈಗ ಹೆಂಗಾಗೈತಿ, ಈಗ ತಿನ್ನೋ ಥರ ಆಗೈತೇನಿಲ್ಲ. ಮುಂಚೆ ಅದು ಇದ್ರ ಹಿಂಗಿತ್ತು ಅದು ಕೆಟ್ಟೈತಿ. ಇಲ್ಲಿ ಬಬ್ಲಿ ಮ್ಯಾಗ ತೆಗ್ದಿಟ್ಟೇನೆ. ಹಿಂಗಿತ್ತು ಮುಂಚೆ ಅದು. ನಾವು ತಿನ್ನತ್ತಿದ್ದು ಅವಾಗ ತೆಗೆದು ತಿನ್ನತ್ತಿದ್ದು ಈ ರೀತಿ ನೀರಿತ್ತದ್ರು. ಆಮೇಲೆ ಬರೀ ನೀರು ಮತ್ತು ಹಾಲಿನ ವಾಸನೆನ ಬಂತದ ತಿನ್ನುವಾಗ. ಅದಕ್ಕೆ ಸೊಪ್ಪು ತಿಂದು ನಾವು ಮತ್ತು ತಿಂದ ಈಗ ಕೆಟ್ಟೋಗಿ ಸೊಪ್ಪು ಇತ್ತೇನೆ ಇದು ತಿನ್ನಾಕ. ಅದು ಎದ್ಮೇಲೆ ಕೊಡೋಣಂತ. ಮತ್ತು ಇದು ನಮಗೆ ತಿನ್ನಾಕ ಅಂತ ಈ ರೀತಿ ಮಾಡಿದ್ದು. ಫುಲ್ ಗಟ್ಟಿ ಆಗೈತಿ, ಚಲೋ ಆಗೈತಿ ಒಂಥರ ತಿನ್ನಾಕ. ಬಂದ ಮಾಡಿಬಿಡೋಣ ಆಗೈತಿ ಇದು. ಈಗ ಪೂರ್ತಿ ನೀರು ಅಟ್ಸೈತಿ ಮತ್ತೆಲ್ಲ ಇದಾಗೈತಿ. ಚಲೋ ಕುದಿಸ್ತೆ ಅವಾಗಿಂದ ಗಟ್ಟಿನೂ ಆಗ್ತೈತಿ. ಈಗ ಇದು ಈ ರೀತಿ ಮಾಡ್ತಾರೆ ನೋಡಿ. ಇದು ಗಿನ್ನದ ಹಾಲಿಂದ. ಇನ್ನೂ ಅವ್ರು ಗಟ್ಟಿ ಹಾಲು ಕೊಟ್ಟಿದ್ರಂದ್ರೆ ವಡೆನೇ ಬರ್ತಿತ್ತು. ಅದು ವಡೆ ಆಗಲಿಲ್ಲ. ಹಿಂಗೆ ಅದಕ್ಕೆ ಈ ಖೀರ್ ಟೈಪ್ ಗಟ್ಟಿ ಹಿಂಗೆ ಮಾಡಿಬಿಟ್ಟೆ ನೀರು ಅಟ್ಟಿಸಿ. ಹುಡುಗರಿಗೂ ತಿನ್ನೋಷ್ಟು ಚಲೋ ಆಗ್ತದೆ ಮತ್ತು ನಮಗೂ ಇಷ್ಟ ಆಗ್ತದೆ, ತಿನ್ನಂಗೆ ಆಗ್ತೈತಿ. ಮತ್ತು ಮಾಡಿದ ಇಷ್ಟೆಲ್ಲ ಪಾಪ ಕೊಟ್ಟು ಹೋಗ್ಯಾರ. ತಿನ್ನು ಭಾಳ ಇದ್ರು ಕ್ಯಾಲ್ರೀಸ್ ಇರ್ತಾವೆ ಮತ್ತು ಭಾಳ ರಿಚ್ ಇದೆ. ಅದಕ್ಕೆ ತಿನ್ನೋಣ ಅಂತ ಹೇಳಿ ಈ ರೀತಿ ಮಾಡಿಕೊಟ್ಟೆ ಅಂದ್ರೆ ಹುಡುಗರು ಇಷ್ಟಪಟ್ಟು ತಿಂತಾರೆ. ಗಿನ್ನದ ಹಾಲದ ಕೆಲಸ ಆಯ್ತು ನನಗೆ. ಶಾಂಭವಿ ಮಾಡ್ಕೊಂಡಿದ್ದಾಗಲಿ ಹುಡುಗ ಯಾಕೋ ನಿದ್ದೆ ಬಂತು ಪಾಪ. ನಾನು ಅವಾಗಿಂದ ಮಲ್ಕೊಂಡು ಇದ್ದೆ. ನಮಗೂ ಬೇಜಾರಾಗ್ಬಿಟ್ಟೈತಿ ಕ್ಯಾಟ್ಗಳು ಹಂಗಂತಲೇ. ಮತ್ತು ನಿದ್ದೆನೂ ಸರಿಯಾಗಿರಲಿಲ್ಲ. ಫಂಕ್ಷನ್ಗಳು ಅವು ಇವು ಅಂತ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಇದಾಗಿತ್ತು. ಸ್ವಲ್ಪ ಸುಸ್ತಾದಂಗೆ ಆಗೈತಿ. ಫಂಕ್ಷನ್ದಾಗ ಎಲ್ಲ ಮಾಡ್ಕೊಂಡು ಬಂದು ಮತ್ತು ಅದಾದಮೇಲೆ ಈಗ ಇದು ಕೆಟ್ಟದ್ದು ಒಂದು ಹಿಂಗಾಗಿದ್ದು ಬೇಜಾರಾಗ್ಬಿಟ್ಟೈತೆ. ಮೇವು ಮಾಡತೈತೆ ಪಾಪ ಕೊಡಲ್ಲ. ಓ ನಿಮ್ಮ ಬಾ ಬಾ ಆರು ಬಬ್ಬಗ ಆರು ಬಾ ಬಾ ಬಾ. ನಿದ್ದೆ ಆತ? ಬಾವುದಂಗೆ ಮಕ್ಕೊಂಡಿದ್ದಿ. ಇಲ್ಲೇ ಬಾ, ಈ ಕಡೆ ಬಾ, ಇಲ್ಲೇ ಬಾ. ಬಾ ಮಾಡಿ ಕೆಲಸ ಎನ್ಸ್ಕೊಂಡಿದ್ದೀವಿ. ಬಾ ಮನೆಗೆ ಬಾ ಮನೆಗೆ. ಆರು ಒಬ್ಬಗ ಆರು ತಿನ್ ಬಾ ಬಾ. ಅಲ್ಲಿ ಇದು ಮಾಡಿದ್ದು ಬಾ ಬಾ ಅಂತ ತಿಂತೈತೆ ನೋಡ್ರು. ನನಗೂ ಗೊತ್ತಿಲ್ಲ ತಿಂತೈತೇನೆ ಇಲ್ಲಿ. ಏನಾರು ತೊಗೊಂಬಂದ್ರೆ ಹೋಗೋದು. ಗೊತ್ತು. ಅದಾದ್ರೆ ಚಿಂಚಿ ಒಬ್ಬು ಇದು ಮಾಲೆ ಇದೆ. ಊಟ ಬೇಡ ನಿಂಗೆ ಚೀಜು ಚಿಂಚಿ. ಇಷ್ಟ ಆಗೈತೆ ಬಬ್ಬುಗ. ತಿನ್ನತೈತೆ ನೋಡಿ. ಇಷ್ಟ ಆಗೈತೆ ಇದಕ್ಕೆ. ಮತ್ತು ಇದು ಯಾಕೋ ಇದು ಊಟ ತಿನ್ವಾತು ನೋಡಿ. ಎಷ್ಟು ತಿಂತೈತೆ ಪಾಪ. ಅದಕ್ಕೆ ಮೊದಲು ಆರಾಮಿಲ್ಲ, ಒತ್ತಾಯ ಮಾಡೋದು ಬೇಡ ಅಂತ ಹೇಳಿ ಗಪ್ಪ ಅದ್ರ ಪಡಿಗೆ ಅದ್ರ ಬಿಟ್ಬಿಟ್ಟೇವಿ. ಚುಮ್ಮು ಕೂಡಲೇ ದೀದಿ ಬತ್ತಾಳಿ. ನಮ್ಮ ಗಾರ್ಡನ್ದಾಗಿಂದ ಹೂ ಇದು ಸ್ಪೆಷಲ್. ಕಾಶ್ಮೀರ ಹೂ ಅಂತಾರೆ. ಇಲ್ಲಿ ತೆಗಿಬೇಡಿ, ಇರಲಿಲ್ಲ. ಇವು ಫಂಕ್ಷನ್ ಇದ್ರಾಗ ಆಗ್ತಾವೆ. ಇವು ಅಲ್ಲೇ ಫಂಕ್ಷನ್ ಇದಕ್ಕೆ ಹಾಕೋ ಇವು ಎಷ್ಟು ದೊಡ್ಡ ಅದಾವ ನೋಡ್ರಿ. ಕಲಿಯೋದು ಇಲ್ಲ. ಈ ಥರ ಹೂಗಳೆಲ್ಲ ಭಾಳ ದರ್ಗಾ ಒಳಗೆ ಅದು ಯೂಸ್ ಮಾಡ್ತಾರೆ. ಅಲ್ಲಿ ನಾವು ನಿಪಾಣಿ ದರ್ಗಾ ಎಲ್ಲ ಪಾಪು ಸಲುವಾಗೆಲ್ಲ ಹೋಗ್ತಿದ್ವಲ್ಲ ದೇವಸ್ಥಾನಕ್ಕೆ. ದರ್ಗಾ ಹೋಗೋದುವಾಗ ನಮ್ಗೆ ಕೊಡ್ತಿದ್ರಿ ಇದು ಪಕ್ಕಳಿ. ಮತ್ತು ಕರೆ ಆಯ್ತೈತೆ ನೋಡಿ ಅದು ಪಾಪು. ಅಪ್ಪು ಅವರು ಇರುವಾಗ ನಮ್ಮ ನೀರ ಹೋಗ್ತಾ ಇದ್ದಾನೆ. ಇವತ್ತು ಸರ್ ಖುಷಿ ಆಯಿತು. ಅವರು ಸರ್ ತಿಳ್ಕೊಂಡಿದ್ದೀನಿ. ಅದಕ್ಕೆ ಅವರ ಪೂಜೆ ಮಾಡಿದ್ದಾರೆ ಇವತ್ತು. ಅದಕ್ಕೆ ಶಿವಣ್ಣ ಸರ್ ಮತ್ತು ಅಪ್ಪು ಈಗ ಅವ್ರ ಮನೆಗೆ ಹೋಗ್ತಾ ಇದ್ದಾನೆ. ಭೇಟಿಯಾಗಿ ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಅದಕ್ಕೆ ಸ್ವಲ್ಪ ಹಾಲು ನಿಮ್ಗೆ ಗೊತ್ತದ ಗಿನ್ನದ ಹಾಲನ್ನು ಮಾಡಿದ್ದೇನೆ.
ಬಾ ದೀದು ಮಾತಾಡ್ಸತ್ತಾಳ ಬಾ ಗವ ನಿಂಗೆ ದೀದು ಜೊತೆ ಮಾತಾಡ್ತಿ ದದು ಜೊತೆ ಮಾತಾಡ್ತಿ ಬಂದ ಮಾಡತ್ತಿಲ್ಲ ಅಲ್ಲಿ ಊಟ ತಾಟ್ ತುಂಬ ಐತೈತೆ ಮಾಡ್ಬಾರ್ದು ಊಟ ನೀ ಊಟ ಅದು ಬಿಟ್ಟೆ ಅಂದ್ರೆ ಹೆಂಗೆ ಊಟ ಬಿಡ್ತಾರ ಹಂಗೆ ಮಾಡಬಾರ್ದು ನೀ ಊಟ ಅದು ಬಿಡಬಾರ್ದು ತಿನ್ಕೋತಿರ್ಬೇಕವ ನೀ ಊಟ ಬಿಟ್ಟೆ ಅಂದ್ರೆ ನಿಂಗೆ ಆರಾಮ ಉಳಿಯೋದಿಲ್ಲ ಬಾ ಈ ಕಡೆ ಹಂಗೆ ಮಾಡಬಾರ್ದು ನೋಡೋನು ಬಾ ಇಲ್ಲಿ ಬಾ ಈ ಕಡೆ ಬಾ 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 ಇಲ್ಲಿ ಬಾ ಇದು ತಗೋ ಇದು ಬೇಡ ಆತ ಇದು ಬ್ಯಾಡ ಆಗೈತಿ ಐಸ್ ಕ್ರೀಮ್ ತಿಂತಿ ಇದಾದರೂ ತಿಂತಿ ಇದಾದರೂ ನೋಡು ಟ್ರೈ ಮಾಡು ಹಂಚಿನು ಹಂಚಿನ್ ತಗೋ ಹಂಚಿನ್ ಬೇಡ ಬಯ್ಯ ಅದ ನಾವು ಪಾಪು ಹೋಗಿ ತೆಕ್ಕಿದ ಅದಕ್ಕೆ ಹಂಗೆ ಮಾಡತ್ತ ಊಟ ಅದು ಮಾಡುವ ಗಪ್ 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 ಭಯ್ಯ ಗಪ್ ಜಾನ ಅಲ್ಲ ದೀದಿ ಬಂದಳು ದೀದಿ ಇಲ್ಲಕ್ಕಿ ತ್ರಾಸ ಆಗತ್ತೈತೆ ಅದು Baby, mama, baby, don't go, baby, Chotu. Don't go. ದೀದು A choti one tick. ಬಾಯ್ ಹೇಳು ಬಾಯ್ You know, you record. Say meow, Chotu. ಇಲ್ಲ ಕರೆಕ್ಟ್ ಅನ್ಸತೈತಿ ಇರ್ಲಿ ಚಲೋ ಅನ್ಸತಾವ ಬ್ಯಾಡ ಫೋಟೋ ಮಸ್ತಿ ಮಾಡಿ ಬ್ಯಾಡ ಅಲ್ಲೇ ದೀದಿ ಕಡೆ ಗೊತ್ಕೋಗವ ನಾನು ಬೇಡ ಹಂಗ I am your baby, Chotu. ಮತ್ತೆ ರಾಯ್ ಕೊಡ್ಲಿ ಬಾಬುಗ ಅದ ಹಳಾತಾಳಕ್ಕೆ ಗಪ್ ಐಸ್ ಕ್ರೀಮ್ ಆದ್ರೂ ಕೊಡ್ಲಿ ಬಾಬಾಗ ಐಸ್ ಕ್ರೀಮ್ ಕೊಡ್ಲಿ ಛೋಟುಗಳು ಐಸ್ ಕ್ರೀಮ್ ಮತ್ತು ಕತ್ರಿ ಬೇಕಾ ಮುಂಚೆನ್ ಗಂಟ್ಲೆ ಏನಾಗಿಲ್ಲ ಏನು ಹೋಗೈತ್ಲ ಮನ್ಸಿಗೆ ಆಗ ಯಾಕಂದ್ರೆ ಅದಕ್ಕಿನ ಜೊತೆನೇ ಇರ್ತಿತ್ಲ ಯಾವಾಗ್ಲೂ ಬೇಬಿ ಅದಿರಲಿ छोटी ಮನ್ಯಾಗ ನೋಡ್ ಬರ್ತಿ ಬಿಡೋ ನಿಂಗೊಳಗ ಅನ್ಸರಿ ನೋಡ್ ಬರ್ತಿ छोटी ಬಬುಲಿ ನೀನ छोटುಳಿ ಇದು ನೀ ಆರಾಮಾಗಿರುಗವ ನೀ ಚಿಂತೆ ಮಾಡ್ಕೋತ ಕೊಡ್ಬೇಡ ಚಲ್ಲಿದ್ ನೋಡೆಲ್ಲ ಕೆಳಗ್ ಮಾರ್ ಕೆಳಗ್ ಗೋಲ್ ಮುಸಾತೈತೆ ಅದ ತಳಗ ಇಟ್ರೆ ತಿನ್ನೋದಿಲ್ಲ ಟಿಕೊಂಡ ಮಾತಾಡ್ಕೊಂಡು ಈಕೆ ಅಮ್ಮ ಹಾಕೋತಾಳ ಈಗ ಪಾಪ ಈಕೆ ಆದಳ ಅಮ್ಮ ಆಗಿದ್ಲ ಅವಾಗ ಈಗ ಪಾಪ ದೊಡ್ಡ ಆಟ ಬ್ಯಾಡುಳಿ ಕಟ್ ಬೇಬಿ ಇಲ್ಲವ ಬ್ಯಾಡುಳಿ ಇಲ್ಲ ಧ್ಯಾನುಳಿ ಅದಾಳಕಿ ಜಿಮ್ 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 ಆ ಕಡೆ ನೋಡ್ಬಾರ್ದು ಯಾರು ಇಲ್ಲಲ್ಲಿ ಆಕಿಗೊಂದು ಸ್ವಲ್ಪ ಹೇಳಮ್ಮ ಆಕಿಗಿಲ್ಲ ಮತ್ತೆ ಇದಾಗೈತಿ ರಾತ್ರಿ ನಾವು ಮಲ್ಕೊಳಕ್ ಹೋದ್ವಿ ಅಲ್ಲ ಬಬ್ಲಿ ಅವಾಗ ಆಗೈತೆ ಅದೆಲ್ಲ ಮಲ್ಕೊಳಕ್ ಹೋದಾಗ ಅವಳು ಮ್ಯಾಲೆ ಹೋಗ್ಯಾಳ ಚೋಟಿ ಆ ಕಡೆಯಿಂದ ದಾರಿ ಗೊತ್ತಾಗಿಲ್ಲ ಮನೆಗೆ ವಾಪಸ್ ಬರಕ್ಕೆ ಬಂದಿಲ್ಲ ಆಕಿಗೆ ಅದಕ್ಕೆ ಪಾಪ ಅದು ನಾಯಿಗಳು ಹಿಡ್ದಾವ ಅವು ಹಿಡ್ದಾವ ಅದ ನೀ ತಿಳ್ಕೊ ಈಗ ಹಿಡ್ದಾವ ಅದಕ್ಕೆ ನೀ ಧೈರ್ಯ ಮಾಡ್ಬೇಕೀಗ ಹಿಂಗೆ ಮಾಡ್ಕೊತ ಕೂತಿ ನಿನಗೂ ತ್ರಾಸ ನಿಂದು ನೋಡಿ ನಮಗೂ ತ್ರಾಸ ಗೋನ್ ಕೆಳಗೆ ಹೆಂಗ್ ಮಾಡತ್ತ ತೊಳಗ್ ಮಾಡೋದು ಗೋನ್ ಅಕ್ಕೆ ನಂಗೆಲ್ಲ ಸಿಡ್ಸಿದ್ ನೋಡಿ ತಿನ್ನಿದಿಲ್ ತಳಗಿಡ್ತಾನೆ ತಿನ್ನಿಸಂತ ಇದ್ ಮಾಡತ್ತಾಳೆ ಆಕಿಗೆ ಮನಸ್ಸು ಇಲ್ಲಿ ತಿನ್ನಾಕ ಬಾಗ ಮುಗ್ಸಾತಾಳ ಅಷ್ಟ ಮನಸ್ಸಿಲ್ದ ಮನಸ್ಸು ತಿನ್ನತೈತಿ ಪಾಪ ಅವ್ರಿಗೆ ಮೊದಲು ತಿನ್ನಾಕ ಕೊಟ್ಟು ಅವ್ರು ತಿಂದಾದ್ಮೇಲೆ ಆಕಿ ತಿಂತಾಳ ತಾ ಸ್ವಂತ ಯಾವಾಗೂ ಮುಂದೆ ಬಂದು ತಿಂತಿರ್ಲಿಲ್ಲ ಪಾಪ ಒಬ್ಬ ಜಾನೂರಿ ಇದ್ದೀಗವ ನಾನು ಭಾಳ ಬ್ಯಾಡುಳ ಪಾಪುಗೆ ಎಷ್ಟು ಚಂದ ಸಂಭಾಳಿಸ್ತಿತ್ತು ಪಾಪುಗಳು ಭಾಳ ಮಾಡಿದ್ದು ಮೂಗಳು ಹಾಕೊಂಡ್ಲು ಅಂದ ಮೆಕ್ಕಿದ್ಲಲ್ಲ ತಿನ್ನ ತಿನ್ನೋದೆಲ್ಲ ಬಗ್ದಿ ನೋಡಿ ಕೆಳಗಡೆ ತಗೋ ತಿನ್ನು
You're a good Buddha, Chotu. No crying, Chotu. No crying. Be a good cat. Be a strong cat, baby bubbly. ಅಚಾನಕ್ಕಾಗಿ ಹಿಂಗೆ ಬಬ್ಲಿ. ಬೆಕ್ಕಿನ ಮರಿಂದ ಆಯಿತು. ಅದಕ್ಕೆ ಇವತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನೋಡ್ರಿ ಯಾವ ರೀತಿ ವಿಡಿಯೋ ಮಾಡಿಟ್ಟಿದ್ದೀನಿ. ಬೇಜಾರಾದಾಗ ಮಾಡೋಕ್ಕಾಗಲ್ಲ ಅದ, ಆದರೂ ಇಷ್ಟ ಪ್ರಯತ್ನ ಮಾಡಿದ್ದೀನಿ. ಮತ್ತು ಹಿಂಗೆ ಆಗ್ತಾವೆ ನೋಡಿ, ಏನು ಮಾಡೋಕ್ಕಾಗಲ್ಲ. ಹೆಂಗೆ ಬರ್ತದೆ ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತೈತಿ. ಹಂಗೆ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊತಾ ಇದ್ದೀವಿ. ಆ ಸಂಬಂಧ ಪಾಪ ಬೇಜಾರು ನೋಡೋಕ್ಕಾಗಲ್ಲ. ಎಷ್ಟು ಪ್ರೀತಿ ಮಾಡ್ತಾಳೆ ಅವಳು ಅದಕ್ಕೆ.